ನಮಸ್ಕಾರ ಎಲ್ರಿಗೆ ಸಹ. ಸೊ ಇವತ್ತಿನ ವಿಷಯ ಅಂತ ಹೇಳಿದ್ರೆ, ಬಿಗ್ ಬಾಸ್ ಮನೆಯಲ್ಲಿ ಒಂದು ದೊಡ್ಡದ ಇನ್ಸಿಡೆಂಟ್ ಆಗಿದೆ ಈ ವಾರದಲ್ಲಿ. ಏನಂತ ಹೇಳಿದ್ರೆ, ರಿಷಾ ಅವರು ನಮ್ಮ ಗಿಲ್ಲಿಗೆ ಹೊಡೆದದು. ನೀವು ಮೊನ್ನೆ ಎಪಿಸೋಡಲ್ಲಿ, ಸ್ಟಾರ್ಟಿಂಗ್ ದಿವಸದ ಎಪಿಸೋಡಲ್ಲಿ ನೀವು ನೋಡಿರ್ಬೋದು. ಗಿಲ್ಲಿ ಒಂದು ಬಕೆಟಲ್ಲಿ ನೀರು ಫುಲ್ ಮಾಡಿ ಇಡ್ತಾರೆ. ಸೊ ಇನ್ನೇನು ಹೋಗಿ ಸ್ನಾನಕ್ಕೆ ಹೋಗ್ಬೇಕು, ಬಕೆಟ್ ತಗೋಬೇಕು, ಅಷ್ಟರಲ್ಲಿ ಹೋಗ್ಬಿಟ್ಟು ಇವರು ರಿಷಾ ಒಳಗೆ ಬಾಗಿಲು ಹಾಕಿ ಬಾತ್ರೂಮ್ ಒಳಗೆ ಹೋಗ್ಬಿಟ್ಟು ಚಿಲ್ಕ ಹಾಕಿ ಸ್ನಾನ ಮಾಡಿ ಬಂದದ್ದು. ಸೊ ಆಗ ಗಿಲ್ಲಿ 2-3 ಸಲ ಕೇಳಿದ್ರು, ಬಕೆಟ್ ಕೊಡು, ಇಲ್ಲಾಂದ್ರೆ ನಾನು ನಿನ್ನ ಡ್ರೆಸ್ಸನ್ನು ಈ ಥರ ಮಾಡ್ತೇನೆ, ಏನು ಬೇಕಾದ್ರೂ ಮಾಡ್ತೇನೆ ಅಂತ ಹೇಳಿ 3 ಸಲ ವಾರ್ನಿಂಗ್ ಕೊಟ್ಟರು ಗಿಲ್ಲಿ. ಅದಾದ ಬಳಿಕ ರಿಷಾ ಅವರು ಕಾಮಿಡಿಯಾಗಿ ತಗೊಂಡದ್ದು. ಬಟ್ ಗಿಲ್ಲಿಯನ್ನು ಅದನ್ನು ಸೀರಿಯಸ್ ತಗೊಂಡು ರಿಷಾ ಅವಳ ಬಟ್ಟೆಯನ್ನು ವಾಶ್ರೂಮ್ನ ಸೈಡಲ್ಲಿ ಹಾಕಿ ಇದು ಮಾಡಿದರು. ಅದಾದ ಬಳಿಕ ಅದಕ್ಕೆ ಸಿಟ್ಟುಕೊಂಡು ರಿಷಾ ಅವರು ಒಂದು ಪೆಟ್ಟಲ್ಲಿ ಹೊಡಿತಾರೆ ಗಿಲ್ಲಿಗೆ. ಅದಾದ ಬಳಿಕ ಇಲ್ಲಿ ಇಲ್ಲಿ ನಿಮ್ಮ ಬೆಡ್ರೂಮಲ್ಲಿ ಅಲ್ಲಿ ಸಹ ಒಂದು ಪೆಟ್ಟು, ಗಿಲ್ಲಿಗೆ ಒಂದು ಪೆಟ್ಟು ಹೊಡಿತಾರೆ ಬೆನ್ನಿಗೆ. ಈ ಥರ ಸಿಟ್ಟಲ್ಲೇ ಹೊಡೆದದು, ಇದು ಕಾಮಿಡಿಯಲ್ಲಿ ಹೊಡೆದದಲ್ಲ. ಸೊ ಈ ವಿಚಾರವಾಗಿ ಸುದೀಪ್ ಸರ್ ಅವರು ನಾಳೆ ಮಾತಾಡ್ತಾರೆ ಅಂತ ಹೇಳಿದ್ರೆ, ನಾಳೆ ಎಪಿಸೋಡಲ್ಲಿ ಬರ್ತದೆ. ಸೊ ಏನಂತ ಹೇಳಿದ್ರೆ, ರಿಷಾ ಅವರಿಗೆ ಸರಿಯಾಗಿ ಬೈತಾರೆ. ಇಲ್ಲಿ ಬೈಯುವುದಂತ ಹೇಳಿದ್ರೆ, ನೀನು ಮಾಡಿದ್ದು ಅಂತ ಹೇಳಿದ್ರೆ ಮೂಲ ನಿಯಮದ ಉಲ್ಲಂಘನೆ, ಅರ್ಥ ಆಯ್ತಾ? ಸೊ ಇದಕ್ಕಿಂತ ಮುಂಚೆನೂ 2-3 ಸಲ ಈ ಥರ ಇನ್ಸಿಡೆಂಟ್ ಆಗಿದೆ. ಸೊ ಅವರು ಹೊಡೆದ ತಕ್ಷಣ 5 ನಿಮಿಷದಲ್ಲಿ ಅವರನ್ನು ಆಚೆ ಕಳಿಸಿದ್ದಾರೆ ಬಿಗ್ ಬಾಸ್ ಅವರು. ಬಟ್ ನೀನು ಇಲ್ಲಿ ಸೇಫ್ ಆಗಿದ್ದೀಯ ಅಂತ ಇದಕ್ಕೆ ಒಂದು ಮೈನ್ ರೀಸನ್ ಏನಂತ ಹೇಳಿದ್ರೆ ಗಿಲ್ಲಿ. ಸೊ ಒಂದು ವೇಳೆ ಗಿಲ್ಲಿ ಅವರು ನನಗೆ ಈ ಥರ ಹೊಡೆದಿದ್ದಾರೆ ಅಂತ ಹೇಳಿ ಒಂದು ಸಲ ಬಂದ್ಬಿಟ್ಟು ಕ್ಯಾಮರಾಕ್ಕೆ ಸೀರಿಯಸ್ ಆಗಿ ಹೇಳಿದ್ರೆ, ನೀನು 5 ನಿಮಿಷದಲ್ಲಿ ನಿನ್ನನ್ನು ಆಚೆ ಕಳಿಸ್ತಿದ್ರು ಬಿಗ್ ಬಾಸ್ ಅವರು. ಇದು ಮೂಲ ನಿಯಮದ ಉಲ್ಲಂಘನೆ ಅಂತ ಹೇಳಿ ರಿಷಾ ಅವರಿಗೆ ಸುದೀಪ್ ಸರ್ ಅವರು ಬೈತಾರೆ, ಕ್ಲಾಸ್ ತಗೊಳ್ತಾರೆ ನಾಳೆ. ಸೊ ಇದಕ್ಕೆ ನೀವು ಮೊನ್ನೆ ಫಸ್ಟ್ ಸೋಮವಾರ ದಿವಸ ನೀವು ಎಪಿಸೋಡ್ ನೋಡ್ತಾರೆ, ಒಂದು ಲೈನ್ ಬರ್ತದೆ ಅಲ್ಲಿ ಕೆಳಗೆ. ಏನಂತ ಹೇಳಿದ್ರೆ, ಸೊ ಇಲ್ಲೊಂದು ಮನೆ ಉಲ್ಲಂಘನೆ ಆಗಿದೆ, ಇದರ ಬಗ್ಗೆ ಈ ವೀಕೆಂಡಲ್ಲಿ ಸುದೀಪ್ ಸರ್ ಅವರು ಚರ್ಚೆ ಮಾಡುತ್ತಾರೆ ಅಂತ ಹೇಳಿ ಒಂದು ಬರೆದು ಇದು ಮಾಡಿರ್ತಾರೆ, ನೋಟ್ ಹಾಕಿರ್ತಾರೆ ಜಿಯೋದಲ್ಲಿ. ಬಟ್ ಅದೇ ಪ್ರಕಾರವಾಗಿ ಸುದೀಪ್ ಸರ್ ಅವರು ರಿಷಾ ಅವರಿಗೆ ಕ್ಲಾಸ್ ತಗೊಳ್ತಾರೆ. ಬಟ್ ಅದೇ ಪ್ರಕಾರ ಗಿಲ್ಲಿ ಅವರಿಗೆ ಸಹ ಹೇಳ್ತಾರೆ, ಸೊ ಈ ಥರದ್ದು ಎಂತ ಇನ್ಸಿಡೆಂಟ್ ನೀವು ಮಾಡಬಾರ್ದು ಅಂತ ಹೇಳಿ ಗಿಲ್ಲಿ ಅವರಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಏನಂತ ಹೇಳಿದ್ರೆ, ಈ ಬಟ್ಟೆ ತಂದದ ವಿಚಾರದಲ್ಲಿ ಅಲ್ಲಿ ಬರ್ತದೆ. ಯಾಕಂತ ಹೇಳಿದ್ರೆ, ಆಲ್ರೆಡಿ ರಿಷಾ ಅವರು ಬಟ್ಟೆ ಇಲ್ಲ ಅಂತ ಹೇಳ್ತಿರುವಾಗ, ಏನೇ ಕಾಮಿಡಿ ಇನ್ಸಿಡೆಂಟ್ ಅದು, ಅವಳ ಬ್ಯಾಗಿನಿಂದ ಬಟ್ಟೆ ತಂದು ವಾಶ್ರೂಮ್ಗೆ ಹಾಕೋದು ಅದು ಸಹ ದೊಡ್ಡ ತಪ್ಪು ಅಂತ ಹೇಳಿ ಗಿಲ್ಲಿ ಅವರಿಗೆ ಸಹ ಕ್ಲಾಸ್ ತಗೊಳ್ತಾರೆ ಸುದೀಪ್ ಸರ್ ಅವರು. ಅದು ಅಲ್ಲದೆ ರಿಷಾ ಅವರಿಗೆ ಇದು ಏನು ಬರೀ ಹೊಡೆದದ್ದು ವಿಷಯಕ್ಕೆ ಮಾತ್ರವಲ್ಲ, ಬೇರೆ ಬೇರೆ ಇನ್ಸಿಡೆಂಟ್ಗೆಲ್ಲ ಇದು ಓವರ್ ಆಲ್ ಆಗಿ ರಿಷಾ ಅವರಿಗೆ ಸರಿಯಾಗಿ ಬೈತಾರೆ ಎಲ್ಲ ನಾಳೆ ಸುದೀಪ್ ಸರ್ ಅವರು. ನೀವು ನಾಳೆ ಎಪಿಸೋಡಲ್ಲಿ ನೋಡ್ತೀರಿ ನೋಡಿ. ಸೊ ಏನಂತ ಹೇಳಿದ್ರೆ, ಇಲ್ಲಿ ಮೈನ್ ರೀಸನ್ ಯಾವುದೇ ಒಂದು ಏನೇ ಆಗಲಿ ಅಂತ ಹೇಳಿದ್ರೆ ಹೊಡಿಲಿಕ್ಕೆಲ್ಲ ಬಾರದು. ಎಷ್ಟೇ ಕಾಮಿಡಿ ರೀತಿಯಲ್ಲಿ ಇರಲಿ, ಏನೇ ಇರಲಿ, ಅದೊಂದು ಫಿಸಿಕಲ್ ಆಗಿ ಯಾವ ಇದರಲ್ಲಿ ಹೋಗಬಾರ್ದು. ಫಿಸಿಕಲ್ ಆಗಿ ಹೋದರೆ ಅದು ಮೂಲ ನಿಯಮದ ಉಲ್ಲಂಘನೆ. ಸೊ ಆ ತಕ್ಷಣವೇ ಬಿಗ್ ಬಾಸ್ ಮನೆಯಿಂದ ಆಚೆ ಬರಬೇಕು. ಸೊ ಇಲ್ಲಿ ಒಂದು ರಿಷಾ ಅವರಿಗೆ 100% ನಾಳೆ ಬೈತಾರೆ. ನೀವು ನಾಳೆ ಎಪಿಸೋಡ್ ನಿಮಗೆ ನೋಡಿ ಖುಷಿ ಆಗ್ಬೋದು. ಯಾಕಂತ ಹೇಳಿದ್ರೆ, ರಿಷಾನನ್ನು ಕಂಡ್ರೆ ಇಡೀ ಕರ್ನಾಟಕದ ಜನರಿಗೆ ಸಿಟ್ಟು ಅಂದ್ರೆ ಸಿಟ್ಟು. ಅವಳನ್ನು ಕಂಡ್ರೆ ಆಗ್ತಿಲ್ಲ ತುಂಬ ಜನಗೆ. ನಿನ್ನೆ ಎಪಿಸೋಡಲ್ಲಿ ಆಚೆ ಅವರು ಬಂದು ರಿಷಾ ಬರುವಾಗ ರಿಷಾ 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 ಅಂತ ಹೇಳಿ ಜೋರು ಕಿರ್ಚಾಡಿದ್ರು ನೋಡಿ. ಅವರೆಲ್ಲ ಆ ಸೆಟ್ಟಿನ ಮೆಂಬರ್ಗಳ ಟೀಮ್ನವರೇ, ಮತ್ತೆ ಊರಿನವರಿದ್ದ ಸ್ವಲ್ಪ ಜನರನ್ನು ಕಳಿಸಿರ್ತಾರೆ ಒಳಗೆ. ನೀವು ಈ ತರ ರಿಯಾಕ್ಷನ್ ಕೊಡ್ಬೇಕಂತ ಹೇಳಿ ಆಲ್ರೆಡಿ ಪ್ಲಾನ್ ಮಾಡಿರ್ತಾರೆ ಬಿಗ್ ಬಾಸ್ ಟೀಮ್ ಅವರು. ಆ ಪ್ರಕಾರವಾಗಿ ಮಾತ್ರ ರಿಷಾಗೆ ಆ ತರ ಕಿರ್ಚಿದ್ದು ಜನ. ಅದೇ ನೀವು ಬಿಗ್ ಬಾಸ್ ಮನೆಯಿಂದ ಆಚೆ ಬಂದು ಹೊರಗೆ ಬಂದ್ರೆ ಯಾರು ಕಿರ್ಚಲ್ಲ, ರಿಷಾಗಂತೂ ಸಪೋರ್ಟೇ ಇಲ್ಲ. ಬಟ್ ಒಂದು ವಿಷಯ ರಿಷಾದ್ ಏನು ಇಲ್ಲಿ ಫೇಮಸ್ ಅಂತ ಹೇಳಿದ್ರೆ, ಯಾರಿಗೇ ಸಹ ಗೊತ್ತಿರ್ಲಿಲ್ಲ ರಿಷಾ ಯಾರು ಅಂತ ಹೇಳಿ. ವೀಕ್ಷಕರಿಗೆ ಬಿಗ್ ಬಾಸ್ ಬರುವ ಮೊದಲು ಗೊತ್ತೇ ಇರಲಿಲ್ಲ. ಭಗೀರಥನ್ ಫಿಲ್ಮ್ ಹೀರೋಯಿನ್, ಭಗೀರಥ ಅಷ್ಟು ಟ್ರೋಲ್ ಆದ ಮೂವಿ ಅದು. ಸೊ ಆ ಮೂವಿದು ಹೀರೋಯಿನ್ ಆಗಿದ್ರು ರಿಷಾ. ಬಟ್ ಬಿಗ್ ಬಾಸ್ ಬಂದ್ಮೇಲೆ ಇಡೀ ಕರ್ನಾಟಕದ ಜನರಿಗೆ ಗೊತ್ತಾಯ್ತು. ಸೊ ಅದೊಂದು ಅವರಿಗೆ ಅಡ್ವಾಂಟೇಜ್. ಅದು ಬಿಟ್ರೆ ನಿನ್ನೆ ಎಲ್ಲ ಕಿರ್ಚಾಡಿದ್ದು, ನಾನು ನಿಮ್ಮ ಫ್ಯಾನ್ ಅದೆಲ್ಲ ಹೇಳಿದ ಜನರು ಅದೆಲ್ಲ ಸುಳ್ಳೆ. ಯಾರಿಗೆ ಸಹ ರಿಷಾ ಅಂದ್ರೆ ಇಷ್ಟ ಇಲ್ಲ. ಈಗ ಫಸ್ಟ್ ದಿನ ಇಷ್ಟ ಆಗಿತ್ತು, ಬಟ್ ಈಗ ಅವರ ಬಿಹೇವಿಯರ್ ಜನರಿಗೆ ಇಷ್ಟ ಆಗ್ತಿಲ್ಲ. ಏನೇ ಆಗಲಿ, ನಾಳೆ ಎಪಿಸೋಡಲ್ಲಿ ಸುದೀಪ್ ಸರ್ ಅವರು ರಿಷಾ ಅವರಿಗೆ ಕ್ಲಾಸ್ ತಗೊಳ್ಳುವಾಗ ನಿಮಗೆ ನಿಮ್ಮ ಮುಖದಲ್ಲಿ ಖುಷಿ ಗ್ಯಾರಂಟಿ ಆಗ್ತದೆ ನೋಡಿ. ಸೊ ಇನ್ನು ಹೊಸ ವಿಡಿಯೋದೊಂದಿಗೆ ಬರ್ತಾ ಇರ್ತೇನೆ. ಅಲ್ಲಿವರೆಗೆ ಯಾರಾದರೂ ಹೊಸಬ್ರನ್ನ ಚಾನಲ್ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.